ಸುಮ್ಮನೆ ಧ್ಯಾನಕ್ಕೆ ಕೂತಾಗಲೇ ಹೆಚ್ಚಿನ ಡಿಸ್ಟರ್ಬೆನ್ಸಸ್ ಬರುತ್ತೆ. ಅಂದರೆ ಈಗ ಆ ಡಿಸ್ಟರ್ಬೆನ್ಸ್ ಮಧ್ಯೆಯೂ ಪಾಪ ಎದ್ದೇಳಬಾರ್ದಪ್ಪ ಏನೋ ಮಾಡಬೇಕಪ್ಪ ಅಂತ ಅಂದ್ಬಿಟ್ಟು ಸುಮ್ಮನೆ ಕೆಲವರು ಕೂತ್ಕೊಂಡು ಮುಗಿಸಿದ್ವಾ ಅಂತ ಮುಗಿಸ್ಬಿಡ್ತಾರೆ. ಅದು ಫಲ ಸಿಗುತ್ತಾ ಇಲ್ವಾ ಸರ್? ಅದು ಕರೆಕ್ಟಾಗಿದೆ ಪ್ರೊಸೆಸ್. ಅವ್ರಿಗೇನಾಗುತ್ತೆ ಎಕ್ಸ್ಪೀರಿಯನ್ಸು. ಇವಾಗ ಸರ್ ಜರಡಿ ತೊಗೊಳ್ತೀರಾ, ಒಂದು ರಾಗಿ ಹಾಕ್ತೀರಾ, ಹಿಂಗೆ ಜರಡಿ ಹೊಡಿತಾ 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 ಕಲ್ಲು ಮಣ್ಣು ಅದೆಲ್ಲ ಏನೇನು ಕಸ ಕಡ್ಡಿ ಎಲ್ಲ ಮೇಲೆ ಬರುತ್ತೆ, ಫೈನ್ ಪೌಡರ್ ಕೆಳಗಡೆ ಹೋಗುತ್ತಾ, ಹಾಗೆ ಮೆಡಿಟೇಷನ್ ಕೂಡ ಆ ಪ್ರೊಸೆಸ್ಸು. ದಟ್ಸ್ ಅ ಪ್ರಾಸೆಸ್. ಫಸ್ಟ್ ಕೆಟ್ಟದ್ದು ಬರುತ್ತೆ, ಬೇರೆ ಛಾಯೆಗಳು ಬರುತ್ತೆ, ಮೈಯಲ್ಲಿ ಏನೋ ಸೆನ್ಸೇಷನ್ ಆಗುತ್ತೆ, ರೀಸೆಟ್ ಆಗ್ತಾ ಇರುತ್ತೆ. ಅದಕ್ಕೆ ನೀನು ಹೆದರಬೇಡ ಆಯ್ತಾ. ಅಥವಾ ಏನೋ ಪರಿಹಾರ ಅನ್ನೋದೇನಿಲ್ಲ, ಆ ಪ್ರೊಸೆಸ್ ಇರೋದೇ ಆ ಥರ. ಓಕೆ. ಸೊ ಒಂದು ಸ್ಟಿಲ್ನೆಸ್ ಬರಬೇಕು ಅಂದರೆ ನಮ್ಮಲ್ಲಿರೋ ಅಂಥ ಕಾಮ ಕ್ರೋಧ ಮದ ಮಾತ್ಸರ್ಯ ಅದೆಲ್ಲ ಎದೊಳ್ಬೇಕಲ್ವಾ, ಅರಿಷಡ್ ವರ್ಗಗಳು. ಎಸ್, ಅದೆಲ್ಲ ಎದ್ದು ಅದಾದಮೇಲೆ ಅದರದೇ ಆದಂಥ ಒಂದು ಸ್ಟಿಲ್ನೆಸ್ ಬರುತ್ತೆ. ಅದಾದಮೇಲೆ ನೀನು ಮಂತ್ರ ಹೇಳು, ಪೂಜೆ ಮಾಡು, ಅಥವಾ ನೀನು ಪಿತೃಗೆ ನಮಸ್ಕಾರ ಮಾಡ್ತೀಯೋ, ಶ್ರದ್ಧೆ ಏನಾದರೂ ಆಗ ಕಾರ್ಯಕ್ರಮಗಳಾಗಿರ್ಬೋದು ಮಾಡ್ತೀಯ ಅಂತ ಅಂದರೆ ಫಸ್ಟು ನೀನು ಮೈಂಡ್ ಫ್ರೀಕ್ವೆನ್ಸಿನ ಫಸ್ಟು ಯೋಗ ನಿದ್ರೆಗೆ ಹೋಗು. ಓಕೆ ಓಕೆ. ಯೋಗ ನಿದ್ರೆ ಸರ್, ಯೋಗ ನಿದ್ರೆ ಅಂದರೆ ಇವಾಗ ನನಗೆ ಇವಾಗ ಹೇಳಿದ್ರು ಇವರು ಶ್ರವಣ ಕೇಳಿದ್ರು ಅದ್ರ ನಮಗೆ ಲಾಭ ಸಿಗುತ್ತೆ ಅಂತ ನಾನು ಹೇಳಿದೆ. ಮತ್ತೆ ರಿಪೀಟ್, ವಿಷ್ಣು ಸಹಸ್ರನಾಮ ಯಾವುದೇ ಒಂದು ಯಾವ್ದು ನಂಬಿದ್ದೀರಾ, ಕೇಳ್ತಾ ಕೇಳ್ತಾ ಏನಾಗುತ್ತೆ ನನ್ನ ಫ್ರೀಕ್ವೆನ್ಸಿ, ನಾನು ಒಂದು ನಿದ್ರೆಗೆ ಜಾರ್ತೀನಿ ಅಲ್ವಾ. ಅಲ್ಲಿ ಗುರುಗಳು ಹೇಳಿರೋ ಮಾತು ಅಥವಾ ನನ್ನ ತಂದೆ ತಾಯಿ ಹೇಳಿರೋ ಮಾತು ಅಥವಾ ನಮ್ಮ ತಾತಾಜಿ ಹೇಳಿರೋ ಒಂದು ಮಾತು, ಒಳ್ಳೆ ಮಾತು ನನಗೆ ಆವಾಗ ರಿಸೀವ್ ಆಗುತ್ತೆ.